ಸಂಪುಟ ಸರ್ಜರಿಯ ಸುಳಿವು ಸಿಕ್ಕಿದೆ. ಹೀಗಾಗಿ ಕೆಲವು ಸಚಿವರಿಗೆ ಢವಢವ ಶುರುವಾಗಿದೆ. ಕೆಲವರನ್ನ ಕೈ ಬಿಡೋ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ಸಂಪುಟ ಪುನರ್ರಚನೆಗೆ ಒಲವು ತೋರಿದಾರಂತೆ. ನವೆಂಬರ್ನಲ್ಲಿ ಅಸಮರ್ಥ ಸಚಿವರನ್ನ ಕೈ ಬಿಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಹೀಗೊಂದು ಸುಳಿವು ಸಿಕ್ಕಿದೆ ಅನ್ನೋ ಕಾರಣಕ್ಕೆ ತಮ್ಮ ಕೆಲಸ ಬೇಗ ಮುಗಿಸ್ತಾ ಇದ್ದಾರಂತೆ ಸಚಿವರು. ಸರಣಿ ಸಭೆಗಳನ್ನು ನಡೆಸಿ ಅಧಿಕಾರಿಗಳಿಗೆ ಸಚಿವರಿಂದ ಹಲವು ಸೂಚನೆಗಳು ಹೋಗ್ತಾ ಇದೆ. ಬೇಗ ಬೇಗ ಈ ಕೆಲಸಗಳನ್ನು ಮುಗಿಸಿ, ಫೈಲ್ಗಳನ್ನು ಮುಂದುವರಿಸಿ ಅಥವಾ ಕ್ಲಿಯರ್ ಮಾಡಿ, ಈ ರೀತಿಯಾಗಿ ತರಾತುರಿಯಲ್ಲಿ ಕೆಲಸಗಳಾಗ್ತಾ ಇದೆ. ಕಾರಣ ಏನು ಅಂದರೆ, ನವೆಂಬರ್ಗೆ ಕ್ಯಾಬಿನೆಟ್ ರೀಶಫಲ್ ಆದರೆ, ಸಚಿವ ಸಂಪುಟ ಪುನರ್ರಚನೆ ಆದರೆ ನಮ್ಮ ಸಚಿವ ಸ್ಥಾನ ಉಳಿಯುತ್ತೋ ಇಲ್ವೋ ಅನ್ನೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಳಿವು ಸಿಕ್ಕಿದೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹಲವು ಬಾರಿ ಚರ್ಚೆ ಆಗಿದೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ. ಬಟ್ ಈ ಬಾರಿ ಆ ಸುಳಿವು ಸಿಕ್ಕ ಹಾಗೆ ಕಾಣ್ತಾ ಇದೆಯಾ ಬೆಳವಣಿಗೆಗಳು ನೋಡಿದ್ರೆ? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಈಗಾಗಲೇ ಕೂಡ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂಥ ಸುಳಿವು ಸಿಕ್ಕಿದೆ. ಮತ್ತೆ ಜೊತೆಗೆ 2.5 ವರ್ಷ ಬಳಿಕ ಸಹಜವಾಗಿ ಕೂಡ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಸಂಪುಟ ಪುನರ್ರಚನೆಗೆ ಒಲವನ್ನು ತೋರಿಸಿದ್ದಾರೆ. ಇದರ ಸುಳಿವನ್ನು ಹರಿತಿರುವಂತಹ ಹಲವು ಸಚಿವರು ಸಹಜವಾಗಿ ಕೂಡ ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಈಗಾಗಲೇ ಕೆಲಸಗಳನ್ನ ಪೂರೈಸುವಂತೆ ಸೂಚನೆಯನ್ನ ನೀಡಿದ್ದಾರೆ ಅಂತ ಕೂಡ ಈಗ ಮಾಹಿತಿ ಲಭ್ಯವಾಗಿದೆ. ಸೊ ಇನ್ನು 3-4 ತಿಂಗಳೊಳಗಡೆ ಏನು ಬಾಕಿ ಉಳಿದಿದೆ ಕೆಲಸಗಳು ಎಲ್ಲವನ್ನ ಕೂಡ ನೀವು ಪೂರ್ಣಗೊಳಿಸಿ ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಪದೇ ಪದೇ ಸರಣಿ ಸಭೆಗಳನ್ನ ಕೂಡ ಮಾಡ್ತಿದ್ದಾರೆ. ಸೊ ತಮ್ಮ ಫೈಲ್ಗಳು ಕ್ಲಿಯರ್ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳು ವಹಿಸಿಕೊಂಡಿರುವಂತದ್ದು ಇವೆಲ್ಲವನ್ನ ಕ್ಲಿಯರ್ ಮಾಡಿ ಅನ್ನುವಂತ ಸೂಚನೆಯನ್ನು ಕೂಡ ಸಚಿವರು ಕೊಡ್ತಾ ಇದ್ದಾರೆ. ಹಾಗಾಗಿ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಸಂಪುಟ ಪುನರ್ರಚನೆ ಆಗುವಂತದ್ದು ಬಹುತೇಕ ದಟ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಅಸಮರ್ಥ ಸಚಿವರು ತಾವು ಸಂಪುಟದಿಂದ ಕೈ ಬಿಡ್ತೀವಿ ಅನ್ನುವಂತ ಆತಂಕದ ಹಿನ್ನೆಲೆಯಲ್ಲಿ ತಮ್ಮ ಇಲಾಖೆಯ ಕೆಲಸ ಕಾರ್ಯಗಳನ್ನ ಮುಗಿಸೋದಕ್ಕೆ ಕೂಡ ಈಗ ಸೂಚನೆ ಕೊಟ್ಟಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.